ಮಾಧ್ಯಮದ ಎಲ್ಲ ಸನ್ನಿಹಿತರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿವಸ ನಾನೇ ತಮ್ಮನ್ನೆಲ್ಲ ಕರೆದಿದ್ದೀನಿ. ನಾನು ಸಾಧ್ಯವಾದಷ್ಟು ಮೀಡಿಯಾ ಮಾಧ್ಯಮಗಳಿಂದ ಭಾಳ ದೂರ ಇದ್ದೀನಿ. ಏನೋ ಮಾತಾಡಲೇಬಾರ್ದು ಅಂಥೇಳಿ ನನ್ನ ಮನಸ್ಸಲ್ಲಿ ನಾನೇ ತೀರ್ಮಾನ ಕೂಡ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಯಾಕೆ ನನ್ನ ಹೆಸರನ್ನ ಪದೇ ಪದೇ ತೆಗಿತಕ್ಕಂಥದ್ದು. ನಾನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು, ಆ ಕ್ಷೇತ್ರದ ಬಗ್ಗೆ ಸಾಧ್ಯವಾದಷ್ಟು ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ನಾನು ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಯೋಚನೆಗಳು ನನ್ನ ತಲೆಯಲ್ಲಿಲ್ಲ. ನಿಮಗೆ ಮೈಸೂರಿನಲ್ಲಿ ಮಾಧ್ಯಮ ಮೀಡಿಯಾ ಎಲ್ಲರೂ ಕೂಡ ಗೊತ್ತು. ನಾನು 15ನೇ ವರ್ಷಕ್ಕೆ ನಮ್ಮ ತಂದೆ ತೀರೋದ್ಮೇಲೆ ನನ್ನ ಗ್ರಾಮ, ನಮ್ಮ ಮನೆ, ಗ್ರಾಮದಲ್ಲಿ ಎಲ್ಲರೂ ಕೂಡ ಪ್ರಾಮುಖ್ಯತೆ ಕೊಟ್ಟು ನಾನು ಇಲ್ಲದೆ ಯಾವುದೇ ನ್ಯಾಯಗಳು ತೀರ್ಮಾನ ಮಾಡ್ತಿರ್ಲಿಲ್ಲ. ಒಂದು ಯೂತ್ ಕ್ಲಬ್ ಮಾಡಿ, ಯುವಕರ ಸಂಘ ಮಾಡಿ, ಆ ಮೂಲಕ ಗ್ರಾಮ ನೈರ್ಮಲ್ಯ ಮಾಡಿ, ಕಾಂಪೋಸ್ಟ್ ಗೊಬ್ಬರಗಳು ಮಾಡಿದಾಗ ಸ್ಯಾಮ್ಯುಯಲ್ ಅಪ್ಯಾಜಿ ಡಿವಿಷನಲ್ ಕಮಿಷನರು ನನಗೆ ಪ್ರಶಸ್ತಿ ಕೊಟ್ಟರು, ಈಶ್ವರ ಯೂತ್ ಕ್ಲಬ್ ಅಂತೇಳಿ. ಗಿಡಗಳೆಲ್ಲ ನಡೆಸ್ತು. ಅವತ್ತೇ 72ನೇ ಇಸ್ವಿ, ಅವತ್ತೇ ಪ್ರಶಸ್ತಿ ಕೊಟ್ಟರು. 72ರಲ್ಲಿ ಕೆನರಾ ಬ್ಯಾಂಕ್ ಚೇರ್ಮನ್ನು ಇದೇ ಸ್ಯಾಮ್ಯುಯಲ್ DVC ಬೆಸ್ಟ್ ವರ್ಕಿಂಗ್ ಪೇಯ್ಡ್ ಸೆಕ್ರೆಟರಿ ಅಂತ ನನಗೊಂದು ಅವಾರ್ಡ್ ಅವತ್ತೇ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ನಾನು ಜನರ ಸೇವೆ ಮಾಡ್ತಕ್ಕಂಥದ್ದಕ್ಕೆ ಪೂರಕ ಬೆಂಬಲವನ್ನು, ಪ್ರೋತ್ಸಾಹವನ್ನು, ಉತ್ಸಾಹ ನನಗೆ ಬಂತು. ಯಾವುದಾದ್ರೂ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ, ನಾನು ಹುಣಸೂರಿನಲ್ಲಿ ಮಾಡಿರಲಿ, ಚಾಮುಂಡೇಶ್ವರಿ ಮಾಡಿರಲಿ, ಅದು 8 ತಿಂಗಳು ಸಹಕಾರ ಕ್ಷೇತ್ರದಲ್ಲಿ ಮಾಡಿರಲಿ, 12 ತಿಂಗಳು ಹೈಯರ್ ಎಜುಕೇಷನ್ ಶಿಕ್ಷಣ ಮಂತ್ರಿಯಾಗಿ ಮಾಡಿರಲಿ, ಚಿಕ್ಕ ವಯಸ್ಸಿಂದ ಕೂಡ ಮನೆ ಜವಾಬ್ದಾರಿ ಇವೆಲ್ಲವೂ ಕೂಡ ಬಿದ್ದು ನಾನು ಸಾಕಷ್ಟು ಎಲ್ಲ ರೀತಿಯ ಅನುಭವ ಪಡೆದಿದ್ದೀನಿ. ನಿಮಗೆ ಸತ್ಯ ಹೇಳಬೇಕು ಅಂದರೆ, ನಮ್ಮ ತಂದೆ ಪಟೇಲರು, ಅವ್ರ ಮೇಲೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದೇ ಒಂದು ಕೇಸ್ ಇಲ್ಲ ಅವ್ರ ಜೀವನದಲ್ಲಿ. ಪಟೇಲರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ಲಿಲ್ಲ, ಕೋರ್ಟು ಕಚೇರಿ ಹತ್ತಿಸ್ತಿರ್ಲಿಲ್ಲ, ಊರಲ್ಲೇ ತೀರ್ಮಾನ ಮಾಡೋರು. ನನಗೂ ಕೂಡ ರಾಜಕೀಯದಲ್ಲಿ ಸಾರ್ವಜನಿಕ ಬದುಕಿಗೆ ಅದಕ್ಕೆ ಮುಂಚೆ 10 ವರ್ಷ ವ್ಯವಹಾರಗಳು, ಮನೆಗಳು, ಕೃಷಿ ಎಲ್ಲ ಇದ್ದರೂ ಕೂಡ 70ನೇ ಇಸ್ವಿನಲ್ಲಿ ಆ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಜೀವನ ಏನು ಪ್ರಾರಂಭ ಮಾಡಿದ್ದು ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ, ಆವತ್ತಿಂದ ಇವತ್ತಿಗೆ 54 ವರ್ಷಗಳಾಗಿದೆ. ನನಗೆ ಯಾರೂ ನನ್ನ ಮೇಲೆ ರಾಜಕೀಯವಾಗಿ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವುದೇ ಒಂದು ದೂರು ಕೊಟ್ಟಿಲ್ಲ. ನನ್ನ ಮಗನೂ ಕೂಡ 2010ರಿಂದ ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ, ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ, ಈಗ ಶಾಸಕ. ಯಾವುದೇ ಕಂಪ್ಲೇಂಟು ಕೂಡ ನನ್ನ ಮಗನ ಹರೀಶ್ ಗೌಡನ ಮೇಲೂ ಇಲ್ಲ, ನನ್ನ ಮೇಲೂ ಇಲ್ಲ. ನನ್ನ ಕುಟುಂಬ ಆ ರೀತಿ ಬಂದಿರತಕ್ಕಂಥದ್ದು. ಯಾವುದ್ರ ಮೇಲೂ ವೈರತ್ವ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಅವ್ರನ್ನ ಎಳೆದು ತರಿಸೋದು, ಶಾಸಕ ಆಗಿದೆ, ಮಂತ್ರಿ ಆಗಿದ್ದೆ ದಬ್ಬಾಳಿಕೆ ಮಾಡೋದು, ಏಕವಚನದಲ್ಲಿ ಮಾತಾಡಿರೋದು, ಯಾವುದೇ ಅಧಿಕಾರಿಗಳಿಗೆ, ನಾನು ರಾಜಕಾರಣಿಗಳಿಗಿಂತ
ಅಧಿಕಾರಿಗಳ ಮೂಲಕನೇ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡಿಸಿದ್ದೀನಿ, ದಾಖಲೆಗಳಿದ್ದಾವೆ ನನಗೆ. ಸಿದ್ದರಾಮಯ್ಯನವರು ಇದೇ ಹುಣಸೂರು ಬಂದಿದ್ದರು. ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ, ನಾನೇ ಹಣಕಾಸು ಸಚಿವ ಇದ್ದೀನಿ, ನಾನೇ ಇಷ್ಟು ಕೆಲಸ ಮಾಡಿಲ್ಲ, ಜಿ ಟಿ ದೇವೇಗೌಡ ಎಲ್ಲಿಂಥದ್ದು ಮಾಡುತ್ತಾ ಅಂತ ಹೇಳ್ತಿದ್ರು. ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ, ನಾನು ಏನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.